ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ನಾವು ಯಾಕೆ ಆಚರಿಸ್ತೀವಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ನಮಗೆಲ್ಲರಿಗೂ ಹೇಗೆ ಬಂತು ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಆ ಕತೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಕುಂದಿನ ಅಂತ ಒಂದು ಪಟ್ಟಣ ಇಲ್ಲ ನಗರ ಇರುತ್ತೆ. ಆ ನಗರದಲ್ಲಿ ಚಾರುಮತಿ ಎಂಬವರು ವಾಸ ಮಾಡ್ತಾ ಇರ್ತಾರೆ. ಚಾರುಮತಿಗೆ ದೈವ ಭಕ್ತಿ ಪ್ರೀತಿ ದೇವರಂದ್ರೆ ಅಷ್ಟು ಪ್ರೀತಿ ಇರುತ್ತೆ ಅವರಿಗೆ. ಆ್ಯಂಡ್ ಅದನ್ನೆಲ್ಲ ದೇವರಿಗೆ ಇಷ್ಟ ಆಗ್ಬಿಡುತ್ತೆ. ಒಂದು ದಿನ ಚಾರುಮತಿ ಕನಸಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ಹೇಳ್ತಾರಂತೆ, ನಿನ್ನ ದೈವ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನ್ನ ಎಲ್ಲ ಪೂಜೆಗಳು ನನಗೆ ತುಂಬಾ ಇಷ್ಟ ಆಗ್ತವೆ. ನಿನ್ನ ಸಂಸಾರ ಒಳ್ಳೆ ಸಮೃದ್ಧಿ ಸುಖ ಮತ್ತು ಆಯುಷು ಆರೋಗ್ಯ ಎಲ್ಲದರಿಂದನೂ ಪ್ರಾಪ್ತವಾಗಬೇಕಂದ್ರೆ ನಾನು ಹೇಳುವಂತಹ ಒಂದು ವ್ರತ ಮಾಡು, ಇದು ನನ್ನ ಆಶೀರ್ವಾದವಾಗಿರುತ್ತೆ ನಿಮಗೆ ಅಂತ ಲಕ್ಷ್ಮಿ ಹೇಳ್ತಾರೆ. ಆ ವ್ರತನೇ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತ ಇದ್ರ ಬಗ್ಗೆ ಅವರಿಗೆ ಕೇಳಿ ಆ್ಯಂಡ್ ಆ ಚಾರುಮತಿ ಇರ್ತಾರಲ್ವ ಅವರು ಹಾಗೇ ಫಾಲೋ ಮಾಡ್ತಾರೆ. ಈ ವ್ರತನ ಫಾಲೋ ಮಾಡಿದ್ಮೇಲೆ ಅವರ ಫ್ಯಾಮಿಲಿಗೆ ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಸುಖವಾಗಿ ಸಂಸಾರ ಚೆನ್ನಾಗಿ ನಡೆಸ್ತಿರ್ತಾರೆ ಆ್ಯಂಡ್ ತುಂಬಾ ಎತ್ತರ ಮಟ್ಟಕ್ಕೆ ಹೋಗ್ತಾರೆ ಅವರು. ಇದನ್ನೆಲ್ಲ ನೋಡಿದ್ಮೇಲೆ ಹಾಗೇನೆ ಅದು ಬಾಯಿಂದ ಬಾಯಿಗೆ ಅದು ಊರಲ್ಲಿ ಹಬ್ಬಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಹಾಗೆ ಊರಿಂದ ರಾಜ್ಯಗಳಿಗೆ ಕೂಡ ಸ್ಟಾರ್ಟ್ ಆಯಿತು. ಈ ವರಮಹಾಲಕ್ಷ್ಮಿ ವ್ರತನ ನಾವು ಬರೀ ಸೌತ್ ಇಂಡಿಯನ್ಸ್ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್ ತೆಲಂಗಾಣ ಇದಿಷ್ಟು ಸ್ಟೇಟ್ಸ್ ಮಾತ್ರನೇ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಹಬ್ಬನ. ಆ್ಯಂಡ್ ಇದೆಲ್ಲ ನಮ್ಮ ಪುಣ್ಯ ಅಥವಾ ನಮ್ಮ ಭಾಗ್ಯ ಇರ್ಬೋದು. ಇದನ್ನ ಯಾಕೆ ಆಚರಣೆ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಕೂಡ ಒಳ್ಳೆ ಸುಖ ಸಮೃದ್ಧಿ ಆಯುಷು ಆರೋಗ್ಯ ನಮ್ಮನೆಯವರು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವ ಒಂದೇ ಕಾರಣಕ್ಕೆ ನಾವು ಈ ಹಬ್ಬನ ಆಚರಿಸ್ತೀವಿ. ಇಲ್ಲಿಗೆ ವರಮಹಾಲಕ್ಷ್ಮಿಯ ಕತೆ ಮುಗಿಯುತ್ತೆ. ಧನ್ಯವಾದ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ನಮಗಂತೂ ಆ್ಯಕ್ಚುಲಿ ನಮಗಿರೋದು ಇದು ಒಂದೇ ಹಬ್ಬ ಆಯಿತಾ. ನಮಗೆ ದೀಪಾವಳಿ ಹಬ್ಬ ಇಲ್ಲ, ಸೊ ಇದೇ ಹಬ್ಬ ಇರೋದು ನಮಗೆ. ಆ್ಯಂಡ್ ಈ ಹಬ್ಬನೇ ಸ್ವಲ್ಪ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡಲ್ಲ ನಾವು, ಎಟ್ ಸಿಂಪಲ್ಲಾಗಿ ಸ್ವೀಟಾಗಿ ಕ್ಯೂಟಾಗಿ ಮಾಡ್ತೀವಿ. ಆ್ಯಂಡ್ ಹೆಂಗೆ ಮಾಡಿದ್ವಿ ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ. ಆ್ಯಂಡ್ ನಾನು ಏನೂ ರೆಡಿ ಆಗಿಲ್ಲ ಬಿಕಾಸ್ ಪೂಜೆ ಮಾಡೋಕ್ಕೆ ಟೈಮ್ ಆಯಿತು ಅಂದರು. ಸೊ ಬೇಗ ಏನೋ ಮಾಡಿದೆ, ಬಟ್ ನಾನಿನ್ನ ಏನೂ ರೆಡಿ ಆಗಿಲ್ಲ, ಹೋಗಿ ರೆಡಿ ಆಗ್ತೀನಿ. ಆ್ಯಂಡ್ ಇವಾಗ ನಮ್ಮನೆ ವರಮಹಾಲಕ್ಷ್ಮಿ ಹೆಂಗಿದ್ದಾಳೆ ಅಂತ ತೋರಿಸ್ತೀನಿ. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ನಾನಿನ್ನ ಕೈಗೆ ಬಳೆ ಅವೆಲ್ಲ ಏನೂ ನೋಡಬೇಡಿ ಆಯಿತಾ. ಹಾಕ್ಕೊತೀನಿ ಟ್ರೆಡಿಷ್ನಲ್ ಆಗಿರ್ತೀನಿ ಆಫ್ಕೋರ್ಸ್. ಆ್ಯಂಡ್ ಅಷ್ಟೇ, ಈಗ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ. ಆ್ಯಂಡ್ ನಮ್ಮ ಮನೇಲಿ ಏನೂ ಸ್ಪೆಷಲ್ ಮಾಡಿಲ್ಲ ನಾವು. ಆಮೇಲೆ ಏನೂ ಒಬ್ಬಟ್ಟೆಲ್ಲ ಏನೂ ಮಾಡಿಲ್ಲ ಬಿಕಾಸ್ ಮೊನ್ನೆ ಅಪ್ಪ ಬರ್ಡೇಗೆ ಮಾಡಿದ್ವಲ್ಲ ಆಲ್ರೆಡಿ ನಾವು. ಸೊ ಅದಕ್ಕೋಸ್ಕರನೇ ಮಾಡಿದ್ದು, ನಾವು ಹಬ್ಬಕ್ಕೆ ಮಾಡಲ್ಲ ಅಂತ. ನೆಕ್ಸ್ಟ್ ಇನ್ನು ಗೌರಿ ಹಬ್ಬಕ್ಕೆ ಮಾಡ್ತೀವಿ ನಾವು. ಆ್ಯಂಡ್ ಅಷ್ಟೇ, ಗೌರಿ ಹಬ್ಬಕ್ಕೆ ಮಾಡ್ತೀವಿ ಸದ್ಯಕ್ಕೆ, ಅಷ್ಟೇ ಮ್ಯಾಟರ್. ಆ್ಯಂಡ್ ಅಷ್ಟೇ. ಇವಾಗ ಏನೇನು ಮಾಡಿದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ತಾ ಇರೋಕ್ಕಾಗುತ್ತಾ? ತೋರಿಸ್ತೀನಿ ಏನೇನು ಮಾಡಿದ್ದೀವಿ ನಾವು ಹಬ್ಬಕ್ಕೆ ಅಂತ. ಅಂದರೆ ಇಲ್ಲಿ ಒಂದಿದೆ ಡಿಶ್, ಅದನ್ನ ಹಯಗ್ರೀವ ಅಂತ ಕರೀತಾರೆ. ವಾಟ್ ಈಸ್ ಹಯಗ್ರೀವ ಅಂತ ಅಂದರೆ ಕಡಲೆಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ, ಸೇಮ್ ನಾವು ಒಬ್ಬಟ್ಟಿಗೆ ಏನು ಬೇಳೆ ಪ್ರೊಸೀಜರ್ ಮಾಡ್ತೀವಲ್ಲ ರುಬ್ತೀವಿ, ಇದಕ್ಕೆ ರುಬ್ಬಲ್ಲ ಅಷ್ಟೇ, ಅದು ಹಾಗೆ ಇಡ್ತೀವಿ ನಾವು. ಆ್ಯಂಡ್ ಹಯಗ್ರೀವ ಲಕ್ಷ್ಮಿಗೆ ಫೇವ್ರೆಟ್ ಫುಡ್ ಅದು. ಸೊ ನಾವು ಹಬ್ಬಕ್ಕೆ ಮೋಸ್ಟ್ಲಿ ನಾವು ಒಬ್ಬಟ್ಟನ್ನ ಅವಾಯ್ಡ್ ಮಾಡಿ ಉಗಿ ಅನ್ನ ಅಂತ ಕರಿತೀವಿ ನಮ್ಮ ಮನೇಲಿ. ಆ್ಯಂಡ್ ಆ ಡಿಶ್ ಕೂಡ ತೋರ್ಸೋಕ್ಕಾಗಲಿಲ್ಲ. ಸೀರಿಯಸ್ಲಿ ನನ್ನ ಹಬ್ಬ ಹೆಂಗಾಗಿದೆ ಅಂದರೆ ಫುಲ್ ಕಷ್ಟ ಹಬ್ಬನೇ ಇದು. ಎಷ್ಟು ನೈಟ್ ನಾವು ಮಲಗಿದ್ದೆ 12 o'clock ಆಯಿತು. ಎಗೇನ್ ಮತ್ತೆ 5:30ಗೆ ಎದ್ವಿ. ಆ್ಯಂಡ್ ಅಷ್ಟೊತ್ತಾಗ್ತು ನಮ್ಮ ಮನೇಲಿ. ಮತ್ತು ನಾನು ಏನೇನೋ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ನಾನು ಏನೇನು ಮಾಡಿದ್ದೀನಿ ಅಂತ. ಬನ್ನಿ ನೋಡಿ, ಈ ಬ್ಯಾಕ್ ಡ್ರಾಪ್ ನಾನೇ ಮಾಡಿರೋದು. ನೀಟಾಗಿ ಲೋಟಸ್ ಕಾಣಿಸ್ತಾನೆ ಇಲ್ಲ, ಇವಾಗ ಕಾಣಿಸ್ತದೆ. ಆ್ಯಂಡ್ 2 elephants, ಆ 2 elephants ಕೂಡ ನಾನೇ ಮಾಡಿದ್ದು. ಆ್ಯಂಡ್ ಬ್ಯಾಕ್ ಡ್ರಾಪ್ ನಮ್ಮದೇ ಐಡಿಯಾ. ಆ್ಯಂಡ್ ಅದೆಲ್ಲ ಪೇಂಟಿಂಗು ಬೇಸಿಕಲಿ. ಸೊ ಅವನ್ನೆಲ್ಲ ಅಮ್ಮನೇ ಮಾಡಿದ್ರು. ನಾನು ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಏನು ಮಾಡ್ತೀರಾ, ಟೈಮ್ ಇಲ್ಲ ನನಗೆ. ಅಯ್ಯೋ, ಹಿಂಗಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ. ಹೆಂಗಿದೆ ಅಂತ ನೀಟಾಗಿ ಹೇಳಿ ಆಯಿತಾ. ಕ್ಯೂಟಾಗಿ ಮುದ್ದಾಗಿದ್ದಾಳೆ ನಮ್ಮಮ್ಮ. ಸೌಭಾಗ್ಯ
ಭಾಗ್ಯ ಲಕ್ಷ್ಮೀ ಬಾರಮ್ಮ. ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆ ಉಳ್ಳಾಳಗಿರಿರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಚೊಕ್ಕ ಪುರಂದರ ವಿಠಲನ ರಾಣಿ ನಾನು ರೆಡಿ ಆಗ್ತಾಯಿದ್ದೆ, ಸೊ ಹಾಗೆ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡೆ. ನನ್ನ ಕೂದಲು ಇನ್ನೂ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ನನ್ನ ಫೇಸ್ ಆಯಿತು. ದಿಸ್ ಇಸ್ ಮೈ ಲಿಪ್ಸ್ಟಿಕ್. ಹೆಂಗಿದೆ ಐ ಡೋಂಟ್ ನೋ ವಾಟ್ ಬ್ರ್ಯಾಂಡ್ ಇಟ್ ಈಸ್ ಅನ್ ಆಲ್. ನನ್ನ ಬ್ರ್ಯಾಂಡ್ ಹುದಾ ಬ್ಯೂಟಿ ಇಟ್ ಸಿಮ್ಸ್. ಐ ಡೋಂಟ್ ನೋ ಅದು ಯಾವ ಕಾಲದಲ್ಲಿ ತೊಗೊಂಡಿರೋದು ಅಂತ ಕೂಡ ಗೊತ್ತಿಲ್ಲ, ಬಟ್ ಇಟ್ ಈಸ್ ಮ್ಯಾಚಿಂಗ್ ದಿಸ್, ಸೊ ಐ ಆಮ್ ವೇರಿಂಗ್. ಆ್ಯಂಡ್ ಐ ಹ್ಯಾವ್ 2 ಬ್ಯಾಂಗಲ್ಸ್ ಹಿಯರ್. ಇದು ಯಾವುದೋ ಜಾತ್ರೆಯಲ್ಲೇ ತೊಗೊಂಡಿರೋದು. ನಾನು ಬ್ಯಾಂಗಲ್ಸ್ ಎಲ್ಲ ತುಂಬ ಅಂದರೆ ತುಂಬ ಕಡಿಮೆ ಹಾಕೋದು, ಆ್ಯಂಡ್ ಹಾಕೊಳ್ಳೋಣ. ಟ್ರೆಡಿಷನಲ್ ವೇರ್ ಆಗಿರೋದ್ರಿಂದ ನನ್ನ ಕೈ ತುಂಬ ದೊಡ್ಡದು, ಸಕ್ಕ ದೊಡ್ಡದು ನನ್ನ ಕೈ. ಹೆಂಗೆ ಕಾಣಿಸ್ತಾ ಇದೆಯಾ ನಾನು? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಎಸ್. ಗುಡ್, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇಷ್ಟೇ ನನ್ನ ಹೇರ್ ಸ್ಟೈಲ್. ಕಾಣಿಸ್ತಾ ಇದೆಯಾ ನಿಮಗೆ? ಐ ಹೋಪ್ ನನಗೆಲ್ಲ ಕಾಣಿಸ್ತಾ ಇದೆ. ಇಷ್ಟಕ್ಕೆ ಫ್ರೀ ಹೇರ್ಸ್ ಬಿಟ್ಬಿಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಲುಕ್. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೆನು. ಇಂಧನ ತೀರಲು ಬಂದೇ ಬರುವೆನು ಮತ್ತೆ ನಿನ್ನ ಕಡೆಗೆ. ಮೂರ್ತ ಪ್ರೇಮದೆಡೆಗೆ, ಮೂರ್ತ ಪ್ರೇಮದೆಡೆಗೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಢಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಮ್ಮೆ ನೀ ಕರುಳಾವಳ್ಳಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿದ್ದೆ ಆಯಿತು ಆ್ಯಕ್ಚುಲಿ. ನಾನು ಸ್ಯಾರಿನ 1 ಗಂಟೆಗೆ ಬಿಚ್ಚಾಕ್ಬಿಟ್ಟು ಮಲ್ಕೊಂಬಿಟ್ಟೆ. ಸೀರಿಯಸ್ಲಿ ನಂಗೆ ಮಾರ್ನಿಂಗೆಲ್ಲ ಎನರ್ಜಿನೇ ಇಲ್ಲ, ಏನೂ ಎನರ್ಜಿ ಇಲ್ಲ. ನಂಗೆ ಮಾತಾಡೋಕ್ಕೂ ಎನರ್ಜಿ ಇರ್ತಾ ಇರಲಿಲ್ಲ. ವಾಸ್ ಲೈಕ್ ಸುಮ್ಮನೆ ಕೂರ್ತಿದ್ದೆ ಅಷ್ಟೇ. 1 o'clock ತನಕ ಇದು ನಮ್ಮಮ್ಮ ಬರಬೇಕಾಗಿತ್ತು. ನಮ್ಮಮ್ಮ ಬಂದಮೇಲೆ ನಾನು ಒಂದೇ ಒಂದು ಹಾಡಿಂದ ವೀಡಿಯೋ ಮಾಡಬೇಕಾಗಿತ್ತು. ಅದು ಹೆಂಗಾಗಿದೆ ಅಂತ ಕೂಡ ನಾನು ನೋಡಿಲ್ಲ. ಅದು ಜಸ್ಟ್ ಬಿಚ್ಚಿಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ. ನಾನು ಫುಲ್ ನಿದ್ದೆ ಬರ್ತಾಯಿತ್ತು ನನಗೆ. ಆಮೇಲೆ ಎದ್ದು ಅಷ್ಟು ಈ ಡ್ರೆಸ್ ಹಾಕ್ಕೊಂಡು ಮಲಗಿದ್ದೆ. ಸೊ ಇದೇ ಡ್ರೆಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಷ್ಟು ಸುಸ್ತಾಗಿತ್ತು. ಆ್ಯಂಡ್ ಇವಾಗ ಲಂಚ್ ತಿನ್ನೋಕ್ಕೆ ಬಂದೆ. ಲಂಚ್ ಟೈಮ್ ಅರೌಂಡ್ 5 o'clock ಆಗಿಬಿಟ್ಟಿದೆ. ಒಬ್ಬಟ್ಟು ಸಾಂಬಾರು ಅನ್ನ ನೈಸ್. ಆದರೆ ಒಬ್ಬಟ್ಟೆ ಮಾಡಿಲ್ಲ ನಮ್ಮ ಮನೇಲಿ. ಇದು ಹೆಂಗೆ ಅಂದರೆ ಐ ಟೋಲ್ಡ್ ಯು ನಾ ಹಯಗ್ರೀವ ಅಂತ. ಆ ಹಯಗ್ರೀವ ಕಡಲೆಬೇಳೆಯಲ್ಲಿ ಮೋಸ್ಟ್ ಆಫ್ ದಮ್ ಒಬ್ಬಟ್ಟನ್ನ ತೊಗರಿಬೇಳೆ ಆ್ಯಂಡ್ ಕಡಲೆಬೇಳೆಯಲ್ಲಿ ಮಾಡ್ತಾರೆ. ತೊಗರಿಬೇಳೆಯಲ್ಲಿ ನಮ್ಮ ಮನೇಲಿ ಮಾಡ್ತಾರೆ. ಬಟ್ ಈ ಹಯಗ್ರೀವ ಅನ್ನುವಂಥ ಒಂದು ಸ್ವೀಟು ಕಡಲೆಬೇಳೆಯಲ್ಲಿ ಮಾಡ್ತಾರೆ. ಸೇಮ್ ಪ್ರೊಸೀಜರು, ಬೆಲ್ಲ, ಕೊಬ್ಬರಿ ಮತ್ತು ಕಡಲೆಬೇಳೆ, ಆಮೇಲೆ ಇದು ಏಲಕ್ಕಿ ಪುಡಿ ಆಯಿತಾ.
ಇದಿಷ್ಟು ಸೇಮ್ ಪ್ರೊಸೀಜರ್ ಅಯಗ್ರೀವದು. ಸೊ ಅದ್ರದ್ದು ಕಟ್ಟು ನೀರಿರುತ್ತಲ್ವ ಅದಕ್ಕೇ ಸೇಮ್ ಒಬ್ಬಟ್ಟು ಸಾಂಬಾರು ಥರ ಮಾಡಿದ್ದಾರೆ ನಮ್ಮಮ್ಮ. ಬಟ್ ಇಟ್ಸ್ ರಿಯಲಿ ನೈಸ್. ಮತ್ತು ನನ್ನ ತಮ್ಮ ಬೇರೆ ನೋಡೋಕೆ ಹೋಗ್ತಾರೆ ನಾಳೆ ನಮ್ಮಪ್ಪ. ಸೊ ಇವತ್ತು ನೈಟೇ ಬಿಡ್ತಾರೆ ಅವರು. ಇವತ್ತು ನೈಟೇ ಟ್ರೈನ್ ಇದೆ, ಫ್ರೈಡೇ ನೈಟ್ ಅವರಿಗೆ. ಸೊ ಸ್ಯಾಟರ್ಡೇ ಅವನಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ. ಮೋಸ್ಟ್ಲಿ ಅವ್ರು ಸಂಡೇ ಇರ್ತಾಯಿದ್ರು, ಬಟ್ ಇವಾಗ ಸ್ಯಾಟರ್ಡೇ ಇಟ್ಟಿರೋದ್ರಿಂದ ನಮಗೆ ಸ್ವಲ್ಪ ರಿಸ್ಕ್ ಆಗ್ತಾಯಿದೆ. ಸೊ ಇವಾಗ ಅಮ್ಮ ಅವನದೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿ ಅವನದಕ್ಕೂ ಕಳಿಸ್ಬೇಕು. ಸೊ ಅವ್ರಿಗೆ ಫುಲ್ ರಿಸ್ಕು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಸೀರಿಯಸ್ಲಿ ನಾನು ಈ ಸತಿ ಹಬ್ಬ ಏನೇನೂ ಮಾಡಿಲ್ಲ ಗೊತ್ತಾ. ನಂಗೆ ಏನೂ ಕಂಪ್ಲೀಟ್ ಫೀಲ ಅನಿಸ್ತಾ ಇಲ್ಲ ಹಬ್ಬ. ಏನೂ ಮಾಡಿಲ್ಲ ಎಟ್ ಸುಸ್ತಾಗ್ತಾಯಿದೆ ನನಗೆ, ಟಯರ್ಡ್ ಅನಿಸ್ತಾ ಇದೆ, ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಇಷ್ಟೇ. ಓಕೆ, ಸಂಜೆ ರೆಡಿಯಾಗಿ ನಾನೇನಾದರೂ ಹೋದರೆ ಐ ಟೋಲ್ಡ್ ಮೈ ಮಾಮ್, ಅಮ್ಮ ನಾನು ಹೋಗೋಲ್ಲ, ನಂಗೆ ಇಷ್ಟ ಇಲ್ಲ ಅಂತ. ನಮ್ಮ ಊರಲ್ಲಿ ನಮ್ಮ ರಿಲೇಟಿವ್ಸ್ ಜಾಸ್ತಿ ಜನ ಇದ್ದಾರೆ ಆ್ಯಂಡ್ ಅವರು ಬರ್ತಾರೆ. ಮೇ ಬಿ ಅಮ್ಮ ಹೋಗ್ತಾರೆ, ನಾನು ಮನೆಯಲ್ಲೇ ಇರ್ತೀನಿ ಆ್ಯಂಡ್ ಅಷ್ಟೇ. ಇನ್ ಕೇಸ್ ಆದರೆ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ. ಬಟ್ ನಂಗೆ ಅಷ್ಟೇ. ಈಗ ಬಾಯ್. ದ್ಯಾಟ್ಸ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ನಾನು ಅದೇ ನೋಡಿರಿ ಇರಲಿ ಬಿಡಿ, ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಆ್ಯಂಡ್ ನಂಗೆ ಗೊತ್ತಿಲ್ಲ ಅದು ಏನು ವ್ಲಾಗ್ ಆಗಿದೆ ಇದು ಅಂತಲೂ ನನಗೆ ಗೊತ್ತಿಲ್ಲ, ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಇವತ್ತು ಡೇ ಒಂಥರ ಆಯಿತು, ಎನರ್ಜಿ ಫುಲ್ ಲೋ ಎನರ್ಜಿ ಡೇ ಆಗಿತ್ತು. ಆ್ಯಂಡ್ ನಾನು ಏನು ವ್ಲಾಗ್ ಮಾಡ್ಕೊಂಡೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆ್ಯಂಡ್ ಎಷ್ಟು ಮಿನಿಟ್ಸ್ ಆಗಿದೆಯೋ ಅಷ್ಟು ಮಿನಿಟ್ಸೇ ನೋಡಿ. ಐ ವಿಲ್ ಟ್ರೈ ಟು ಆ್ಯಡ್ ಸೋ ಮೆನಿ ಥಿಂಗ್ಸ್ ಇನ್ಸೈಡ್ ದ್ಯಾಟ್. ಸೊ ದಟ್ಸ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ಟಾಟಾ, ಬಾಯ್ ಬಾಯ್.